ಸ್ಟ್ರೀಟ್ ಸ್ಟೈಲಲ್ಲಿ ಟೊಮೊಟೊ ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಜೊತೆ ನೀವು ಈ ಸಾಂಬಾರನ್ನ ತಿನ್ನೋದಿಲ್ಲ, ಹಾಗೆ ಕುಡಿದ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮೊದಲು ಚೆನ್ನಾಗಿ ಹಣ್ಣಾಗಿರೋವಂಥ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. 5 ಟೊಮೊಟೊ ತೊಗೊಂಡಿದ್ದೀನಿ. ಹಣ್ಣಾಗಿರಬೇಕು ಟೊಮೊಟೊ ಯಾವಾಗಲೂ ಅಷ್ಟೇ. ಈ ಟೊಮೊಟೊನ ಕಡಾಯಲ್ಲಿ ಸೇರಿಸ್ಕೊಳ್ಳೋಣ, ಅಂದರೆ ಬೇಯಿಸ್ಕೋಬೇಕು. ಮೊದಲು ಕಡಾಯಲ್ಲಿ ಹಾಕ್ಬಿಟ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಸ್ಟೌವನ್ನು ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಕುದಿಸ್ಕೋಬೇಕು. ಅಂದರೆ ಟೊಮೊಟೊನು ಮೆತ್ತಗಾಗಬೇಕು, ಸಿಪ್ಪೆನೂ ಸಪ್ರೇಟ್ ಆಗಬೇಕು. ಆ ರೀತಿ ನಿಧಾನಕ್ಕೆ ಕುದಿಸ್ಕೊಳ್ಳಿ. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಮೆತ್ತಗಾಗಿದೆ ಅಲ್ವಾ, ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೀರಂತೂ ಪೂರ್ತಿ ತಣ್ಣಗಾಗಲಿ. ಬಿಸಿ ಇರೋವಾಗ ಸಿಪ್ಪೆ ಬಿಡ್ಸೋಕ್ಕಾಗಲ್ಲ. ಪೂರ್ತಿ ತಣ್ಣಗಾದ ನಂತರ ಈ ಟೊಮೊಟೊ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಅಂದರೆ ಈ ನೀರನ್ನು ಆಚೆ ಹಾಕಬಾರ್ದು, ಇದೇ ನೀರಲ್ಲೇ ನಾವು ಸಾಂಬಾರು ಮಾಡೋದು. ಅದರಿಂದ ಈ ನೀರನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಬಿಡಿ. ಹಾಗೆ ಟೊಮೊಟೊ ಪೂರ್ತಿ ತಣ್ಣಗಾದ ನಂತರ ಇದ್ರ ಮೇಲಿರೋಂಥ ಸಿಪ್ಪೆನ ಬಿಡಿಸ್ಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ. ಪೂರ್ತಿ ಸಿಪ್ಪೆನ ಬಿಡಿಸ್ಬಿಡಿ. ಪೂರ್ತಿ ಬಿಡಿಸಿದ ನಂತರ ನಮಗೆ ಈ ಸಿಪ್ಪೆ ಬೇಕಾಗೋದಿಲ್ಲ, ಆಚೆ ಹಾಕ್ಬಿಡೋಣ. ನಂತರ ಈ ಟೊಮೊಟೊನ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಒಂದು 4-5 ಸಲ ಮಾಡಿಕೊಂಡು ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಟ್ಕೊಂಡ್ರೆ ತಿಕ್ಕಾಗೂ ಬರುತ್ತೆ ಸಾರು. ಓಕೆ, ಪಕ್ಕದಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಟೊಮೊಟೊ ಬೇಯಿಸಿರೋವಂಥ ಕಡಾಯಲ್ಲೇ 3 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ, ಸಾಸಿವೆ ಚಿಟಪಟ ಅಂತ ಸಿಡಿದಿದ್ದೇನೆ. 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ದೊಡ್ಡ ಸೈಜಿಂದಲ್ಲ, ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದಾದರೆ 1 ಈರುಳ್ಳಿ ಹಾಕ್ಕೊಳ್ಳಿ. 2 ಕಡ್ಡಿ ಕರಿಬೇವು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೂ ಅಷ್ಟೇ ಹಸಿ ಸ್ಮೆಲ್ ಪೂರ್ತಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ರುಬ್ಬಿಟ್ಟಿರೋಂಥ ಟೊಮೊಟೊ ಪೇಸ್ಟನ್ನು ಮೊದಲು ಹಾಕ್ಕೊಳ್ಳೋಣ. ನಂತರ ಇದರಲ್ಲೇ 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ಅಂದರೆ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀರು ಹಾಕೋದು ಬೇಡ, ಈ ಥಿಕ್ನೆಸ್ಗೆ ಮಾಡ್ಕೊಳ್ಳಿ, ಅದು ಸಹ ಚೆನ್ನಾಗಿರುತ್ತೆ. ಸಾರು ಥರ ಬೇಕು ಅಂದರೆ ಮಾತ್ರ ನೀವು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾನು ಮೊದಲು ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ, ಆ ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಲೆ ಒಂದು 200 ml ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗೂ ಅಲ್ಲ, ಹಾಗಂತ ತುಂಬ ಗಟ್ಟಿನೂ ಅಲ್ಲ, ಆ ರೀತಿ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾವು ನಿಧಾನಕ್ಕೆ ಒಂದು 10 ನಿಮಿಷ ಬೇಯಿಸಬೇಕು. ಅಂದರೆ ಸ್ಟೌವನ್ನು ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ನೋಡಿ, 10 ನಿಮಿಷ ಆದ ನಂತರ ಈ ರೀತಿ ಗಟ್ಟಿಯಾಗಿದೆ ಮತ್ತು ಕಲರ್ ಪೂರ್ತಿ ಚೇಂಜ್ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಥರ ಅಂತೂ ಟೊಮೊಟೊ ಸಾಂಬಾರು ನೀವು ಮಾಡಿಕೊಟ್ರೆ ತಟ್ಟೆಲಿ ಹಾಕ್ಕೊಂಡು ಕುಡಿಯಲ್ಲ ಫ್ರೆಂಡ್ಸ್, ಹಾಗೆ ಇಟ್ಕೊಂಡು ಬಾಯಲ್ಲಿ ಕುಡಿದ್ಬಿಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಇಡ್ಲಿ ಜೊತೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತ ನೀವು ಅಷ್ಟೇ ಮನೇಲಿ ಈ ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.